ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ನಟ ದರ್ಶನ್ಗೆ ಸಂಬಂಧಪಟ್ಟಂತ ಬ್ರೇಕಿಂಗ್ ಇದು. ಸ್ಯಾಂಡಲ್ವುಡ್ನಲ್ಲಿ ತಾರಕಕ್ಕೇರಿದ ಸ್ಟಾರ್ ವಾರ್ ನಟ ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ನಡುವೆ ವಿವಾದ ಈಗ ತಾರಕಕ್ಕೆ ಏರ್ತಾ ಇದೆ. ದಿನೇ ದಿನೇ ಈ ಪ್ರಕರಣ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಉಮಾಪತಿ ವಿರುದ್ಧ ದರ್ಶನ್ ಪದ ಬಳಕೆಗೆ ಈಗ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. 11:30ಕ್ಕೆ ರಾಜ್ಯ ಒಕ್ಕಲಿಗರ ಸಂಘದಿಂದ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಲಾಗಿದೆ. ಈಗ ಇದು ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ದರ್ಶನ್ ನಡೆಗೆ ಒಕ್ಕಲಿಗರ ಸಂಘದಿಂದ ತೀವ್ರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಅವರು ಬಳಸಿರುವಂತಹ ಪದಕ್ಕೆ ಸಂಬಂಧಪಟ್ಟಂತೆ ಈಗ ಒಕ್ಕಲಿಗರ ಸಂಘದ ಅಧ್ಯಕ್ಷ ಡಿ ಹನುಮಂತಯ್ಯ ಸುದ್ದಿಗೋಷ್ಠಿಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ತಾರಕಕ್ಕೇರಿದ ಕಾಟೇರ ಟೈಟಲ್ ಫೈಟ್ ಈಗ ನಿಜಕ್ಕೂ ಇದು ಹೊಸ ಸ್ವರೂಪವನ್ನು ಹೊಸ ಆಯಾಮವನ್ನು ಪಡಿತಾ ಇದೆ. ಕೇವಲ ಸಿನಿಮಾಗಷ್ಟೇ ಸೀಮಿತವಾಗಿದ್ದಂಥ ಈ ಒಂದು ವಿವಾದ ಈಗ ಜಾತಿ ಬಣ್ಣ ಕೂಡ ಪಡಿತಾ ಇದೆ. ಉಮಾಪತಿ ವಿರುದ್ಧ ದರ್ಶನ್ ಏನು ಪದ ಬಳಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಥವಾ ಆರೋಪಿಸಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಒಕ್ಕಲಿಗರ ಸಂಘ ಕೂಡ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದೆ. ಒಕ್ಕಲಿಗರ ಸಂಘದ ಅಧ್ಯಕ್ಷ ಹನುಮಂತಯ್ಯ ಪತ್ರಿಕಾಗೋಷ್ಠಿ ಮಾಡಿ ಬಹುಶಃ ಇದೇ ವಿಚಾರವನ್ನು ಪ್ರಸ್ತಾವ ಮಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ಫ್ಯಾಕ್ಟ್ ಉಮಾಪತಿ ಗೌಡ ಕೂಡ ಒಕ್ಕಲಿಗರ ಸಂಘದಲ್ಲಿ ಕಾರ್ಯದರ್ಶಿ, ಇನ್ಫ್ಯಾಕ್ಟ್ ಡೈರೆಕ್ಟರ್ ಆಗಿ ನಿರ್ದೇಶಕರಾಗಿ ಕೂಡ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಕೆಲಸ ಮಾಡಿದ್ರು ಎಲ್ಲ ಬೆಳವಣಿಗೆಗಳಿದೆ. ಒಟ್ಟಲ್ಲಿ ಈ ಒಂದು ಪ್ರಕರಣ ಕೇವಲ ಸಿನಿಮಾಗಷ್ಟೇ ಸೀಮಿತವಾಗಬೇಕಾಗಿತ್ತು. ಸಿನಿಮಾದಲ್ಲಿ ಇವರಿಬ್ಬರ ನಡುವಿನ ವೈಯಕ್ತಿಕ ಗಲಾಟೆ ಏನಿತ್ತು ಈಗ ಜಾತಿ ಗಲಾಟೆಯಾಗಿ ಇದು ರೂಪಾಂತರ ಖಂಡಿತವಾಗ್ಲೂ ಆಗಬಾರ್ದು. ಏನೇ ಇದ್ರೂ ಕೂಡ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದ ಹಿರಿಮೆ ಗರಿಮೆಗಳನ್ನು ನೋಡಿದಾಗ ಅದಕ್ಕೆ ಅದರದೇ ಆದಂಥ ಒಂದು ಇತಿಹಾಸ ಇದೆ, ಅದಕ್ಕೆ ಅದರದೇ ಆದಂಥ ಘನತೆಗಳು ಕೂಡ ಇದೆ. ಹೀಗಾಗಿ ಘನತೆಯನ್ನು, ಚಿತ್ರರಂಗದ ಘನತೆಯನ್ನು ಬದಿಗಿಟ್ಟು ಅದಕ್ಕೆ ಜಾತಿ ಸ್ವರೂಪವನ್ನು ನೀಡಿ ಅದಕ್ಕೆ ಬೇರೆ ಬಣ್ಣ ನೀಡಿದರೆ ಖಂಡಿತವಾಗ್ಲೂ ಇದು ತೀವ್ರ ಸ್ವರೂಪವನ್ನು ಪಡೆಯುತ್ತೆ. ಇದು ಚಿತ್ರರಂಗಕ್ಕೂ ಕೂಡ ಒಳ್ಳೆಯದಲ್ಲ, ಕಲಾವಿದರಿಗೂ ಕೂಡ ಒಳ್ಳೆಯದಲ್ಲ. ಖಂಡಿತವಾಗ್ಲೂ ಕಲಾವಿದರು ಅಂದರೆ ನಾವು ಜಾತ್ಯತೀತವಾಗಿ ನೋಡ್ತೀವಿ, ಅವರನ್ನು ಯಾವುದೇ ಜಾತಿಗೆ ಸೀಮಿತಗೊಳಿಸದೆ ನೋಡೋದಿಲ್ಲ. ಆದರೆ ಈಗ ದರ್ಶನ್ ಪದ ಬಳಕೆ ಮಾಡಿದ್ದಾರೆ ಅನ್ನುವಂಥ ಆ ಮಾತಿಗೆ ಸಂಬಂಧಪಟ್ಟಂತೆ ಈಗ ಒಕ್ಕಲಿಗರ ಸಂಘ ಕೂಡ ಎಂಟ್ರಿ ಆಗಿದೆ. ಒಟ್ಟಿನಲ್ಲಿ ಈಗ ಒಕ್ಕಲಿಗರ ಸಂಘ ಏನಿದೆ ಅದು ಎಂಟ್ರಿ ಆಗಿರುವಂಥದ್ದು ಈಗ ಹೊಸ ತಿರುವನ್ನು ಪಡೆದುಕೊಂಡಿದೆ. ರೈಟ್, ಹಾಗಾದರೆ ದರ್ಶನ್ ಏನು ಮಾತಾಡಿದ್ರು, ಇನ್ನು ಉಮಾಪತಿ ಗೌಡ ಏನು ಮಾತಾಡಿದ್ರು, ಇದೆರಡನ್ನೂ ಕೂಡ ನೋಡ್ಕೊಂಬೋಣ. ಹೀಗಾಗಿ ಎಲ್ಲ ವಿವಾದದ ಮೂಲ ಯಾವುದು ಅದನ್ನು ಮೊದಲಿಗೆ ನೋಡ್ಕೊಂಬೋಣ. ಅದೊಂಥರ ಮುಗಿದೋದ ಅಧ್ಯಾಯ. ಕಾಟೇರ ಟೈಟ್ಲು ರಿಜಿಸ್ಟರ್ ಮಾಡಿಸ್ತೋನು ಅವಾಗ ನಾನೇ, ಯಾಕಂದರೆ ದರ್ಶನ್ ಸರ್ಗೆ ಈ ಟೈಟ್ಲು ಇಷ್ಟ ಅಂತ ಹೇಳಿದರು. ಸೊ ಹಂಗಾಗಿ ನಾನು ಆವಾಗಲೇ ರಿಜಿಸ್ಟರ್ ಮಾಡಿಸಿಟ್ಟೆ. ಅದಾದಮೇಲೆ ಕತೆ ಅಂತ ಬಂದಾಗ ನಾವು ಕೂತ್ಕೊಂಡು ಕತೆ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿದ್ವಿ ಅದನ್ನು. ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ, ತೊಂದರೆ ಇಲ್ಲ. ಇವಾಗ ಸಿನಿಮಾ ಚೆನ್ನಾಗಾಗಿದೆ, ನನಗೆ ಭಾಳ ಖುಷಿ ಇದೆ. ಅದು ಬರೀ ದರ್ಶನ್ ಸರ್ ಗೆಲುವು, ರಾಕ್ಲೈನ್ ಸರ್ ಗೆಲುವು, ತರುಣ್ ಅವ್ರ ಗೆಲುವು ಮಾತ್ರ ಅಲ್ಲ, ಅದು ನಮ್ಮ ಗೆಲುವು ಕೂಡ. ಯಾಕಂದರೆ ಇಂಡಸ್ಟ್ರಿಗೆ ಒಂದು ಶಕ್ತಿ ತುಂಬಿಕೊಡ್ತದೆ. ಇವಾಗ ಒಂಥರ ಸಪ್ಲಿಮೆಂಟ್ ಅಂತಾರಲ್ಲ, ಸಪ್ಲಿಮೆಂಟ್ ಎನರ್ಜಿ ಬಂದಂಗೆ ಆಯಿತು ಇಂಡಸ್ಟ್ರಿಗೆ. ಇವಾಗ ಕಾಟೇರ ಚಿತ್ರದಿಂದ ಸಾಕಷ್ಟು ಥಿಯೇಟ್ರ್ಗಳು ರಿಓಪನ್ ಆಯಿತು. ಒಂದಷ್ಟು ಜನ ಥಿಯೇಟ್ರ್ಗಳವ್ರು ಖುಷಿ ಪಡ್ತಾರೆ. ಸರ್ ಜನ ನಾವು ಹೌಸ್ಫುಲ್ ಬೋರ್ಡ್ ನೋಡಿ ಸುಮಾರು ತಿಂಗಳಿಗೂ ವರ್ಷನೇ ಕಳೆದಿತ್ತು, ಬಟ್ ಇವಾಗ ಹೌಸ್ಫುಲ್ ಬೋರ್ಡ್ ನೋಡೋಕ್ಕೆ ಖುಷಿ ಆಗ್ತದೆ ಅಂತ. ಸಾಕು ಸರ್, ನಾನು ಹೇಳೋದಿಷ್ಟ, ಒಳ್ಳೇದು ನಮ್ಮಿಂದನೇ ಆಗಬೇಕು ಅನ್ನೋದಿಲ್ಲ. ಯಾರನೇ ಬರೋದಲ್ಲಿ ಏನು ಬರ್ದಿರ್ತದೆ ಅದೇ ಆಗೋದು. ಯಾರಿಂದನೂ ಒಳ್ಳೇದಾಯ್ತಲ್ಲ ನನಗೆ. ಕತೆ ನಾನು ಮಾಡಿಸ್ದೆ, ಟೈಟಲ್ ನಾನು ಕೊಟ್ಟೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ. ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆಗೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ. ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನ್ ಮಾಡಿಸ್ತಾನೆ. ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್. ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನು ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಯಾಕಪ್ಪ ಬಂದು ನಮ್ಮ ಕೈಲೇ ಯಾಕೆ ಗುಮ್ಮಿಸ್ಕೋತೀಯ? ಗುಮ್ಮಿಸ್ಕೋಬೇಡ. ಎಲ್ಲೋ ಇದೆಯಾ, ಚೆನ್ನಾಗಿದೆಯಾ, ಅಲ್ಲೇ ಇದ್ಬಿಡು. ಕತೆ ನಾನು ಮಾಡ